इधर से यहाँ लाख पे के बोले तो बात नहीं, आपका नहीं कौन सा तो ఆ పిల్లలు ఎవరైనా తాకి చచ్చిపోతే ఏం చేస్తావు? ಇಲ್ಲ ಕೇಸ್ ಅಷ್ಟೇನು ದೊಡ್ಡದು ಇದು ತನಿಖೆ ಮಾಡೋದೇನೋ ಇದಿಲ್ಲ ಸರ್. ಆಲ್ಮೋಸ್ಟ್ ಯಾಕಂದ್ರೆ ನಾವು ಗೌರ್ಮೆಂಟ್ ಸಿರೇಂಜ್ ಬೇಚ್ರಿ, ಪ್ರೈವೇಟ್ ವಾಲೆಗೂ ಗೌರ್ಮೆಂಟ್ ವಾಲೆ ಸಿರೇಂಜ್ ಬೇಚ್ರಿ. ये प्राइवेट वाले को गवर्नमेंट सिरेंज बेच रही और ये स्टॉक लागू है यहाँ से बेच रहे उनका गफला रहता उसके अंदर गवर्नमेंट ಅವರು ಬಂದು ಒಂದು ಇಂಟಿಮೇಷನ್ ಇಲ್ಲಾರ್ದ ಮತ್ತೆ ಇದು ಯಾಕೆ ತಗೊಂಡು ಹೋಗ್ತಾರೆ ಸರ್? ಇದು ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ಅಲ್ಲಿ ಹುಡುಗರಿಗೆ ಒಂದು ಟಾನಿಕ್ ಕೊಡ್ತಾರ, ಒಂದು ಟಾನಿಕ್ ಇಲ್ಲ ಹೊರಗಡೆ ತಗೊಂತಾರ. ಇಲ್ಲಿ ನೋಡಿದ್ರೆ ರೋಡಿಗೆ ತಂದು ಬಿಸಾಕಿದಾರ. ಅವ್ರಿಗೆ ಮಾನ ಮರ್ಯಾದೆ ಇದೇನಾ? ನಾವು ನೋಡ್ಬೋದು, ಇದು ನಾವು ಹೊರಗಡೆ ಒಂದು ತಗೋದ್ರೆ 200-300 ರೂಪಾಯಿ ಬಾಳ್ತದ. ಆದರೆ ಮತ್ತೆ ಏನು ಇನ್ನ 2 ವರ್ಷ ಅವಧಿ ಇದ್ರೂ ಸಹ ಇಲ್ಲಿ ಲಕ್ಷಾಂತರ ಮೌಲ್ಯ ಅದು ಮೆಡಿಸಿನ್ ತಂದು ದಾರಿಗೆ ಬಿಸಾಕಿದ್ದಾರೆ. ಎಲ್ಲಿ ಇದು ರಾಯಚೂರು ಎಲ್ಬೇಸ್ 28 ವಾರ್ಡು ರಾಯಚೂರಿನಲ್ಲಿ. ಆದರೆ ನಮ್ಗೆ ನಾಳೆ ಮಾಹಿತಿ ಬಂತು. ನಾವು ಬಂದ ತಕ್ಷಣ ಮತ್ತೆ ನಮ್ಮ ಸಮಾಜ ಸೇವಾ ಕಳಿಲಿಂದ ಎಲ್ಲ ಟೀಮ್ ಬಂದು ಎಲ್ಲ ಮೀಡಿಯಾದ ಬಂಧುಗಳಿಗೆ ಕರೆಸಿ ನಾವು ನಿನ್ನೆ ಮಾಡಿದ್ದೀವಿ. ಆದರೂ ಸಹ ಇವತ್ತು ಗೌರ್ಮೆಂಟ್ ಆಫೀಸರ್ ಅವ್ರು ಯಾರು ಬಂದು ಅಧಿಕಾರಿಗಳು ಬಂದು ಕಳ್ತಾಲಿನಿಂದ ಇದು ಮೆಡಿಸಿನ್ ಚೀಲದಲ್ಲಿ ತುಂಬಿ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಮ್ಗೆ ಮತ್ತೆ ನಾವು ಬಂದು ಅವರಿಗೆ ಸ್ಟೇ ಮಾಡಿಸಿದ್ದೀವಿ, ನಿಂದಿರಿಸಿದ್ದೀವಿ. ಇದು ಯಾರು ಹಾಕಿದ್ದಾರೆ ಅವರಿಗೆ ಶೀಘ್ರದಲ್ಲಿ ಸಸ್ಪೆಂಡ್ ಮಾಡಬೇಕು. ಅದರಲ್ಲಿ ಸಿರಪ್ ಇದ್ದಾವೆ. ಸಿರಪ್ ವಿಶೇಷವಾಗಿ ಫಿಸಿಷಿಯನ್ ಸ್ಯಾಂಪಲ್ಲು ಅಂತ ಇದ್ದಾವೆ. ಇವು ಕಾಫ್ ಸಿರಪ್ಪು ಮತ್ತು ಬಯೋಲಾಜಿಕಲ್ ಲಿಮಿಟೆಡ್ ಅಂತೇಳಿ ಅವ್ರದ್ದು ಕಂಪನಿ ಇದ್ದಾವೆ. ಇದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ನಾನು ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಅವ್ರಿಗೆ ಕಳಿಸಿದ್ವಿ. ಇದು ಎಲ್ಲಿಂದ ಬಂದವು ಅಂತ ಅವ್ರು ತನಿಖೆ ಮಾಡ್ತಾರೆ. ಸೊ ಜೊತೆಗೆ ಸಿರಿಂಜಸ್ನೂ ಇದ್ದಾವೆ. ಸಿರಿಂಜಸ್ಸಲ್ಲಿ ಕೂಡ ಅದೇನು ಗೌರ್ಮೆಂಟ್ ಸಪ್ಲೈ ಅಂತಿದೆ, ಅದು ಎಲ್ಲಿಂದ ಬಂದಿದ್ದಾವೆ, ಯಾರು ಬಂದು ಬಿಸಾಕಿದ್ದಾರೆ